ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಕ್ಷೇತ್ರದ ಅಂಚೆ ಮತ ಎಣಿಕೆ ಜಟಾಪಟಿ ಮುಂದುವರೆದಿದೆ. ರಾತ್ರಿ 11 ಗಂಟೆ ಆದರೂ ಕೂಡ ಅಂಚೆ ಮತ ಎಣಿಕೆ ಕಾರ್ಯ ಇನ್ನೂ ಮುಗ್ದಿಲ್ಲ. ತೂಗುಯ್ಯಾಲೆಯಲ್ಲಿದೆ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ಭವಿಷ್ಯ. 2023ರಲ್ಲಿ ವಿಧಾನಸಭೆ ಚುನಾವಣೆಯಾಗಿತ್ತು. ಆಗಿ ಸಿದ್ಧವಾಗಿದ್ದಂತ ಮತಗಳು ಈಗ ಅಸಿಂಧುವಾಗಿವೆ. ಕ್ಷಣದಿಂದ ಕ್ಷಣಕ್ಕೆ ಕಡಿಮೆಯಾಗ್ತಾ ಇದೆ ರಾಜೇಗೌಡ ನಡುವಿನ ಅಂತರ. 279 ತಿರಸ್ಕೃತ ಮತಗಳಾಗಿದ್ದಾವೆ. ಶೃಂಗೇರಿ ಕ್ಷೇತ್ರದ ಜಟಾಪಟಿ ತಾರಕಕ್ಕೇರ್ತಾ ಇದೆ. ಐಡಿಎಸ್ಜಿ ಕಾಲೇಜಿನಲ್ಲಿ ಮರು ಮತ ಎಣಿಕೆ ಕಾರ್ಯ ನಡೀತಾ ಇತ್ತು. ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ ಶೆಟ್ಟಿ ನೇತೃತ್ವದಲ್ಲಿ ಮತ ಎಣಿಕೆ ಕೇಂದ್ರಕ್ಕೆ ನುಗ್ಗೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಯತ್ನಿಸಿದ್ರು. ಕಾರಣ ಅವರು ಬಾಂಗ್ಲಾದೇಶದವರು ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡಿದ್ದಾರೆ ಅನ್ನೋದು ಬಾಂಗ್ಲಾದೇಶದ ಸಂಸತ್ತೇ ಅದನ್ನು ಸ್ಪಷ್ಟಪಡಿಸಿದೆ. ಇದು ಭಾಳ ದೇಶದ ಹಿತದೃಷ್ಟಿಯಿಂದ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಯೋಚಿಸಬೇಕಾಗಿರ್ತಕ್ಕಂಥ ಸಂಗತಿ. ಇಲ್ಲಿ ನಮ್ಮ ಸಂವಿಧಾನ ಭಾರತೀಯ ಪ್ರಜೆಗಳಿಗೆ ಮತದಾರರಾಗಲಿಕ್ಕೆ ಅವಕಾಶ ಕೊಟ್ಟಿದೆ ಹೊರತು ಬಾಂಗ್ಲಾದ ಪ್ರಜೆಗಳಿಗೆ ವೋಟರ್ಸ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಅವಕಾಶ ಕೊಟ್ಟಿಲ್ಲ. ಇದು ಪ್ರಜಾಪ್ರಭುತ್ವಕ್ಕೆ ಒಂದು ಅಪಾಯಕಾರಿಯಾಗಿರ್ತಕ್ಕಂಥ ಥ್ರೆಟ್ಟು. ದೇಶದ ಸಮಗ್ರತೆಗೆ, ಸುರಕ್ಷತೆಗೆ ಇದು ಮುಂದೊಂದು ದಿನ ಭೀತಿಯನ್ನು ಉಂಟು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ತನಿಖೆಗೊಳಪಡಿಸೋದಕ್ಕೆ ಈಗಲೂ ಕೂಡ ಅವಕಾಶ ಇದೆ. ಆಮೇಲೆ ಯಾರು ಪ್ರಶ್ನೆ ಮಾಡಲಿಕ್ಕೂ ಅವಕಾಶ ಇದೆ. ಅದಕ್ಕೆ ಪ್ರಶ್ನೆ ಮಾಡುವಂಥ ವೇದಿಕೆ, ಸಾರ್ವಜನಿಕ ವೇದಿಕೆ, ಅದು ನಾವು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ಬೋದು. ಅದನ್ನು ಪ್ರಶ್ನೆ ಮಾಡೋದಕ್ಕೆ ಅಥಾರಿಟಿ ಇದೆ, ಕಾನೂನು ಇದೆ. ಅದ್ರ ಪ್ರಕಾರ ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು. ಅದು ನಮಗೆ ಇಷ್ಟೊಂದು ಡಿಲೇ ಯಾಕಾಯಿತು ಅನ್ನೋದೇ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಈಗ ಪ್ರಾಣೇಶ್ ಅವ್ರದ್ದು ಮತ್ತು ಗಾಯತ್ರಿ ಶಾಂತೇಗೌಡರದ್ದು ನ್ಯಾಯಾಲಯದ ಆದೇಶದ ಮೇಲೇ ಕೌಂಟಿಂಗು ರೀಕೌಂಟಿಂಗ್ ಆಯಿತು. ಅದನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡಿ, ಒಂದೊಂದು ಒಟ್ಟನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡಿ ಕೌಂಟಿಂಗ್ ಮಾಡಿ ಒಂದು ಓವರಾಲ್ 4-5 ಗಂಟೆ ಒಳಗಡೆ ಮುಗಿಸಿದರು. ಬಹುಶಃ ಇದು ಯಾಕೆ ಇಷ್ಟು ಡಿಲೇ ಆಗ್ತಾಯಿದೆ ಅನ್ನೋ ಗೊತ್ತಿಲ್ಲ. ಈ ಡಿಲೇ ಆಗ್ತಿರೋದ್ರಿಂದಾಗಿ ಅನುಮಾನ, ಸಂಶಯ ಇದೆಲ್ಲ ಬೆಳೆಯೋದಕ್ಕೆ, ಆತಂಕ ಇವೆಲ್ಲ ಮೂಡೋದಕ್ಕೆ ಕಾರಣ ಆಗ್ತಾಯಿದೆ. ಅದಕ್ಕೇನು ಅವಕಾಶ ಇಲ್ಲದ ರೀತಿನಲ್ಲಾಗಲಿ, ಏನು ಬಂದರೂ ಸ್ವೀಕಾರ ಮಾಡ್ತೀವಲ್ಲ. ಈಗ 3 ವರ್ಷದಿಂದ ಸ್ವೀಕಾರ ಮಾಡಿಲ್ವಾ? ಸ್ವೀಕಾರ ಮಾಡ್ತೀವಿ. ಅದೇ ಯಾಕೆ ಡಿಲೇ ಆಗ್ತಾಯಿದೆ ಅಂತ ಅದರಿಂದ ಅನುಮಾನ ಬರುತ್ತೆ. ಈಗ ನಿಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ಸೇರಿದಂತೆ ಎಲ್ಲರೂ ಕೂಡ ಆರೋಪಿಸಿದ್ರು, ಇಲ್ಲಿ ಅಧಿಕಾರಿಗಳಿಗೆ ಒತ್ತಡ ಹಾಕುವಂಥ ಕೆಲಸ ಆಗ್ತಾ ಇದೆ ಅಂತ. ಆ ರೀತಿ ನಿಮ್ಮ ಅಲ್ಲ, ಇದು ನೋಡಿ, ನ್ಯಾಯಾಲಯದ ಆದೇಶದ ಮೇರೆಗೆ ಕೌಂಟಿಂಗ್ ಮಾಡಬೇಕಾಗಿರೋದ್ರಿಂದ ಒಂದೊಂದನ್ನು ರೆಕಾರ್ಡ್ ಮಾಡಿಯೇ ಮಾಡಿರ್ತಾರೆ. ಈಗ ನಾವು ಒಳಗಡೆ ಇಲ್ಲ, ನಾವು ಹೊರಗಡೆ ಇದ್ದೀವಿ. ಹೊರಗಡೆ ಇರುವಂಥವ್ರು ಎಲ್ಲರೂ ಇನ್ಫಾರ್ಮೇಷನ್ ಮೇಲೆ ಮಾತಾಡ್ತೀವಿ. ಅಧಿಕೃತವಾಗಿರುತ್ತೋ ಅನಧಿಕೃತವಾಗಿರುತ್ತೋ ಗೊತ್ತಿಲ್ಲ, ಇನ್ಫಾರ್ಮೇಷನ್ ಮೇಲೆ ಮಾತಾಡ್ತೀವಿ. ಇಷ್ಟು ಡಿಲೇ ಆಗಿರೋದ್ರಿಂದಾಗಿ ಅನುಮಾನ ಬೆಳಿಲಿಕ್ಕೆ ಕಾರಣ ಆಗಿದೆ ಅಷ್ಟೇ. ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನನಗೆ ಪೂರ್ತಿ ಮಾಹಿತಿ ಇಲ್ಲ. ಕ್ಯಾಂಡಿಡೇಟ್ ಅಥವಾ ಕ್ಯಾಂಡಿಡೇಟ್ ಪರವಾಗಿರ್ತಕ್ಕಂಥ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾರಾಯಣ್ ಗೌಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಾರಾಯಣ್ ಗೌಡ, ಶೃಂಗೇರಿಯಲ್ಲಿ ಮತ ಎಣಿಕೆ ನಡೀತಾ ಇದೆ, ಆದರೆ ಅಂಚೆ ಮತ ಎಣಿಕೆ ನಡೆಸೋದಕ್ಕೆ ಇಷ್ಟು ಡಿಲೇ ಆಗ್ತಾ ಇರೋದು ಯಾಕೆ? ಏನು ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಇದ್ರ ಬಗ್ಗೆ? ಅಂತಂದರೆ ಬೆಳಿಗ್ಗೆ 9 ಗಂಟೆಗೆ ಏನು ಚಿಕ್ಕಮಗಳೂರು ನಗರದ IDSC ಕಾಲೇಜಿನಲ್ಲಿ ಇರುವಂಥ ಒಂದು IDSC ಅಂದರೆ ನಗರದಲ್ಲಿರುವಂಥ IDSC ಕಾಲೇಜಿಗೆ ಮತಯಂತ್ರಗಳನ್ನು ತಂದಂಥದ್ದು. ಬೆಳಿಗ್ಗೆ 9 ಗಂಟೆಗೆ ಆರಂಭವಾದಂಥ ಏನು ಮತ ಎಣಿಕೆ ಈಗ ರಾತ್ರಿ 10-11 ಗಂಟೆ ಆದರೂ ಕೂಡ ಈವರೆಗೂ ಕೂಡ ಮುಗ್ದಿಲ್ಲ. ಇನ್ನೂ ಕೂಡ ಸುಮಾರು 300ರಷ್ಟು ಮತಪತ್ರಗಳನ್ನು ಎಣಿಕೆ ಮಾಡುವಂಥದ್ದು. ಆದರೆ ಬೆಳಿಗ್ಗೆಯಿಂದನೂ ಕೂಡ ಈಗಾಗಲೇ ಒಂದು ಹಂತಕ್ಕೆ ಏನು ಕಾಂಗ್ರೆಸ್ ಶಾಸಕ TD ರಾಜೇಗೌಡ ಅವರು ಗೆಲುವು ಸಾಧಿಸಿದ್ರು ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದ್ದಂಥದ್ದು. ಆದರೆ ಸಂಜೆ 6 ಗಂಟೆ 7 ಗಂಟೆಯ ನಂತರ ಮತ್ತೆ ಏನು 1540 ಮತಗಳೇನಿದ್ವು, ಆ 1540 ಮತಗಳನ್ನು ಕೂಡ ಮತ್ತೆ ಫಸ್ಟಿಂದ ಅಂದರೆ ಹೊಸದಾಗಿ ಯಾವಾಗ ಮರು ಎಣಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದಾದ ನಂತರ ಈಗ ಶೃಂಗೇರಿಯ ಫಲಿತಾಂಶ ಒಂದು ರೀತಿ ಡೋಲಾಯಮಾನ ಸ್ಥಿತಿಯಲ್ಲಿ ಇರುವಂಥದ್ದು. ಯಾಕೆಂತಂದರೆ ತುಂಬ ಏರಿಡ್ತಾ ಇರುವಂಥದ್ದು. ಕೆಲವು ಕಡೆ ಜೀವರಾಜ್ ಅವರು ಮೇಲೆ ಅಂದರೆ ಜಾಸ್ತಿ ಮತಗಳನ್ನ ಪಡ್ಕೊತಿರುವಂಥದ್ದು. ಮತ್ತೊಂದು ಕಡೆ ಏನು ರಾಜೇಗೌಡ ಇದ್ದಾರೆ, ಅವರ ಮತಗಳ ಅಂತರ ಕೂಡ
ಕಡಿಮೆ ಆಗ್ತಿರುವಂಥದ್ದು. ಅದೇ ಬೆಳಿಗ್ಗೆ 9 ಗಂಟೆಯಿಂದ ಸುಮಾರು 12-13 ಗಂಟೆಗಳ ಕಾಲ ಯಾವಾಗ ಮತ ಎಣಿಕೆ ಮುಗಿಲೇ ಇಲ್ಲ, ಆಗ BJP ಕಾರ್ಯಕರ್ತರು 1822 ಮತಗಳನ್ನು ಕೌಂಟ್ ಮಾಡೋಕ್ಕೆ ನಿಮಗೆ 12-13 ಗಂಟೆ ಬೇಕಂತಂದರೆ ನೀವೆಲ್ಲೋ ಒಂದು ಕಡೆ ರಾಜಕೀಯ ಒತ್ತಡಕ್ಕೆ ಮಣಿತಾ ಇದ್ದೀರಾ, ಕಾಂಗ್ರೆಸ್ಸಿಗೆ ಸೋಲಿನ ಭೀತಿ ಕಾಡ್ತಿದೆ, ಹಾಗಾಗಿ ನೀವು ಆ ಸರ್ಕಾರದ ಮೇಲೆ ಅಂದರೆ ಅಧಿಕಾರಿಗಳ ಮೇಲೆ ಒತ್ತಡ ತರ್ತಿದ್ದೀರಾ ಅಂತೆಲ್ಲ ಆರೋಪ ಮಾಡ್ಕೊಂಡು ಏನು IDSC ಕಾಲೇಜಿನ ಮುಂಭಾಗ ಪ್ರತಿಭಟನೆ ಮಾಡಿದಂಥದ್ದು. ಅದಾದ ನಂತರ ಮತ್ತಷ್ಟು ಚುರುಕು ಪಡ್ಕೊಂಡಂತಹ ಏನು ಮತ ಎಣಿಕೆ ಈಗ ಸಂಪೂರ್ಣವಾಗಿ ಮುಗಿದು, ಅಂದರೆ ಇನ್ನೂ 200-300 ಮತಪತ್ರಗಳು ಆ ಮತ ಏನು ಕೌಂಟ್ ಆಗುವಂಥದ್ದು ಬಾಕಿ ಇರುವಂಥದ್ದು. ಆದರೆ ಈಗ ಸದ್ಯಕ್ಕೆ ಶೃಂಗೇರಿಯ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಈಗ ಸದ್ಯಕ್ಕೂ ಡೋಲಾಯಮಾನ ಸ್ಥಿತಿಯಲ್ಲಿ ಇರುವಂಥದ್ದು. ಆದರೆ ಅಂತಿಮವಾಗಿ ಫಲಿತಾಂಶ ಹೊರಬೀಳೋ ತನಕ ಯಾರು ಗೆಲ್ತಾರೆ ಅಂತ ಹೇಳೋಕ್ಕಾಗದಲ್ಲೇ ಇರುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಥ್ಯಾಂಕ್ ಯು ನಾರಾಯಣಗೌಡ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.